ಒಂದು ಸರಳ ಪ್ರೇಮ ಕತೆ. ಫಸ್ಟ್ ಆಫ್ ಆಲ್ ನನಗೆ ವಿನು ಬಹಳ ಚೆನ್ನಾಗಿ ಕಾಣಿಸ್ತಾ ಅಂತ ಅನ್ನಿಸ್ಬಿಟ್ಟಿದೆ. ವಿನು ಕ್ಯಾರೆಕ್ಟರ್ನ ಬಿಟ್ಟು ಒಂದು ಕಿಂಚಿತ್ತು ಅಳ್ಳಾಡದೆ ಒಂದು ಕ್ಯಾರೆಕ್ಟರ್ಗೆ ಬಹಳ ತೂಕದಿಂದ ಅವನ ಕೆಲಸನ ಅವರ ಒಂದು ಜವಾಬ್ದಾರಿನ ನಿಭಾಯಿಸಿದ್ದಾರೆ ಅನ್ನೋ ಒಂದು ಬಹಳ ಒಂದು ಪಾಸಿಟಿವ್ ನಂಬಿಕೆ ಇದೆ ವಿನು, ವಿಚ್ ಐ ಆಮ್ ವೆರಿ ಪ್ರೌಡ್. ನಮಗೆ ಕ್ಯಾರೆಕ್ಟರ್ ಡ್ರಿವನ್ ರೋಲ್ಸ್ ಮಾಡೋಕ್ಕೆ ಬಹಳ ಕಷ್ಟ. ನನಗೆ ಇನ್ಫ್ಯಾಕ್ಟ್ ಅವರ ಕ್ಯಾರೆಕ್ಟರ್ ಡ್ರಿವನ್ ರೋಲ್ಸ್ ಕೊಟ್ರೆ ನಡಕ್ ಬಿಡ್ತೀನಿ, ಬೆವ್ತ್ಕೊಂಡ್ಬಿಡ್ತೀನಿ, ತುಂಬಾ ಸಜೆಷನ್ಸ್ ಕೇಳ್ತೀನಿ. ಐ ಟ್ರೈ ಟು ಕರೆಕ್ಟ್ ಮೈ ಸೆಲ್ಫ್. ಈ ಪಿಕ್ಚರಲ್ಲಿ ಪ್ರತಿ ಒಂದು ವಿಚಾರದಲ್ಲೂ ನನಗೆ ಪ್ರತಿಯೊಂದು ಕ್ಯಾರೆಕ್ಟರ್ಸು ಆಕ್ಟರ್ಸು ತುಂಬಾ ಅಚ್ಚುಕಟ್ಟಾಗಿ ಕಾಣಿಸಿದ್ರಿ. ಅಮ್ಮ ಬಹಳ ಮುದ್ದ ಕಾಣಿಸ್ತೀರ ಕಣಮ್ಮ, ನೀವು ಅಷ್ಟೇ, ಇನ್ನೊಂದು ಹೀರೋಯಿನ್ನು ಅಷ್ಟೇ. ಅಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್. ಈ ಪ್ರೇಮಿಗಳ ವಾರ ಫೆಬ್ರವರಿ 14th ಇದು ನಮ್ಮ ವ್ಯಾಲೆಂಟೈನ್ಸ್ ಡೇ. ಸೊ ಪ್ರೇಮಿಗಳ ವಾರ ಅಂತಿದ್ದಂಗೆ 8ನೇ ತಾರೀಕು ಪ್ರೀಮಿಯರ್ ಶೋ ಇದೆ, 9th ಇಂದ ರಿಲೀಸ್. ಅಂದ್ರೆ ಯಾರು ಪ್ರೀತಿಸಿದಿರೋ, ಯಾರು ಲವ್ ಮಾಡಿದಿರೋ, ಯಾರು ಲವ್ ಮಾಡಿ ಮತ್ತೆ ಎಲ್ಲ ಮದುವೆ ಆಗಿದಾರೋ, ಈ ಪ್ರೊಡ್ಯೂಸರ್ ತರ, ಇವ್ರು ಹೇಳಿದ ಕಥೆ ತರ ಎಲ್ಲಾ ಪ್ರೇಮಿಗಳು ಈ ಪಿಕ್ಚರ್ನ ನೋಡಿ ಹರಿಸಿ ನಮ್ಮ ಹುಡುಗ ವಿನು ಆಗ್ಲಿ ಎಂಟೈರ್ ಟೀಮ್ಗೆ ಒಳ್ಳೇದಾಗ್ಲಿ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. And I want everybody to watch this movie. Please support the, ಈ ಪಿಕ್ಚರು ವಿನುಗೆ ಸೂಪರ್ ಡೂಪರ್ ಸಕ್ಸಸ್ ಆಗ್ಬೇಕು ಅಂತ ನಾನಂತೂ ಹರಿಸ್ತಾ ಇದ್ದೀನಿ. ನೀವೆಲ್ಲರೂ ಇದೇ ವಿಚಾರದಲ್ಲಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಡೈರೆಕ್ಟರ್ ಸುನಿ ಅವ್ರ ಬಗ್ಗೆ ಹೇಳಲೇಬೇಕು. ಕರೆಕ್ಟ್? ಸುನಿ ಅವ್ರಿಗೆ ನನಗೆ ಐ ಲೈಕ್ ಹಿಸ್ ಮೇಕಿಂಗ್ ಸ್ಟೈಲ್. ಅವರು ಚೆನ್ನಾಗಿ ಪ್ರಿಪೇರ್ ಆಗ್ತಾರೆ. ಒಬ್ಬ ಆಕ್ಟರ್ ಆಗಿರ್ಲಿ, ಹೀರೋನ ಪ್ರೀತಿಸ್ತಾರೆ. ಹೀರೋನ ಪ್ರೀತಿಸಿದಾಗ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬರುತ್ತೆ. ಆಮೇಲೆ ಅದು ಕಾಣಿಸುತ್ತೆ ವಿನು ಆಮೇಲೆ ಸುನಿ ಅವ್ರಿಗಿರೋ ಒಂದು ಬಾಂಡೇಜ್, ಆಮೇಲೆ ಅವ್ರಿಗೂ ಆಕ್ಟರ್ಸ್ಗಿರುವಂತ ಬಾಂಡೇಜ್. ಈ ತರ ಕಥೆಗಳಲ್ಲಿ ನಾನು ತುಂಬಾ ಟ್ರೈ ಮಾಡ್ತೀನಿ. ಬರೋ ನಿರ್ಮಾಪಕರ ಹತ್ರ, ಬರೋ ನಿರ್ದೇಶಕರ ಹತ್ರ ನಾನು ತುಂಬಾ ಕೇಳ್ಕೊತೀನಿ, ನನ್ಗೊಂದು ರಾಮ್ ಕಾಮ್ ಕೊಡಿ, ನಾನು ರೊಮ್ಯಾನ್ಸ್ ಮಾಡ್ಬೇಕು, ನಾನು ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು. ನೋಡ ನಮ್ಮ ಅಕ್ಕ ಇಲ್ಲೇ ಹೆಂಗ್ ನೋಡ್ತಾ ಇದೆ, ಕೋಪದಲ್ಲಿ ನೋಡ್ತಾ ಇದೆ. ಸೊ ದೇ ಡೋಂಟ್ ಲೈಕ್ ಮೀ ಡೂಯಿಂಗ್ ರೈಟ್ ನೋ ಅನ್ಸುತ್ತೆ, ಬಿಕಾಸ್ ನನಗೂ ಮದುವೆ ಆಗಿ 2 ಮಕ್ಕಳಾಗಿದೆ. ಬಟ್ ದಿಸ್ ಇಸ್ ದ ಏಜ್. ವಿನು, ಯು ಎಂಜಾಯ್. ಧಿರೇನ್, ಯು ಎಂಜಾಯ್. ಎಲ್ಲ ಚೆನ್ನಾಗಿ ಒಳ್ಳೊಳ್ಳೆ ಫಿಲಮ್ ಮಾಡಿ ಸರ್. ನೀವಂತೂ ಎಂಜಾಯ್ ಮಾಡ್ತೀರಾ ಇವತ್ತು ಅಂತ ನನಗೂ ಎಲ್ಲೋ ಅನ್ನಿಸ್ತಾ ಇದೆ. ಬಟ್ ನೀವೇನೋ ಹೇಳ್ಬಿಟ್ಟಿದ್ದೀರಾ ಸರ್. ಯಾಕೆ ಸರ್ ಹಂಗ್ ಮಾಡ್ಕೊಳ್ಳೋದು? ನಾನು ಬೆವ್ರ್ತಾ ಇದ್ದೀನಿ ಸರ್. ಆಕ್ಚುಲಿ ಅವಾಗ ಮದ್ವೆಗೂ ಮುಂಚೆ ಅವಳನ್ನೇ ಮದ್ವೆ ಆಗ್ತೀನಿ ಅಂತ ಪ್ರೀತಿಸಿದೆ, ಬಟ್ ಆಗ್ಲಿಲ್ಲ. ಅದೆಲ್ಲ ಅದಾಗ ಬಟ್ ಮದ್ವೆ ಆದ್ಮೇಲೆ ನಾನು ಹೆಂಡ್ತಿನೇ ಪ್ರೀತಿಸ್ತಾ ಇರೋದು ಸರ್. ನಿಮ್ಗೆ ಒಳ್ಳೇದಾಗ್ಲಿ ಸರ್, ನಿಮ್ಗೆ ಒಳ್ಳೇದಾಗ್ಲಿ. ಸೊ ಇದೇ ನಡೆಯೋದು. ಐ ಥಿಂಕ್ ಯಾರು ಲವ್ ಮಾಡದೆ ಅಂತೂ ಇಲ್ಲ ಜೀವನದಲ್ಲಿ. ಲವ್ ಮಾಡಿದಾಗ ಈ ತರ ತುಂಟಾಟಕ್ಕೆ ಮುಗ್ಧತೆ ಅನ್ನೋದು ಇರುತ್ತೆ ಎಲ್ರಲ್ಲೂ ಒಂದು ಮುಗ್ಧತೆ ಇದೆ. ಅದೇ ತರ ಈ ಸಿನಿಮಾಲ್ ಒಂದು ಮುಗ್ಧತೆ ಇದೆ. ಆ ವಿನು ಸ್ಕೂಟ್ರಲ್ಲಿ ಬರ್ತಾ ಇರೋದನ್ನ ಫೋಟೋ ನೋಡಿದ್ರೆ ನಮ್ಮ ದೊಡ್ಡ ಮಾಮ ಯಾವುದೋ ಒಂದು ಪಿಕ್ಚರ್ಲಿ ಒಂದು ಸ್ಕೂಟ್ರಲ್ಲಿ ಬರ್ತಾರೆ, ಆ ಹೆಲ್ಮೆಟ್ ಎಲ್ಲ ಹಾಕೊಂಡು ಬರ್ತಾ ಇರೋದು ನನಗೆ ಜ್ಞಾಪಕಕ್ಕೆ ಬಂತು. ಸೊ ಅದು ನಮ್ಮ ವಿನು ಆ ಮೂಲಕ ನನಗೆ ಕಾಣಿಸ್ಕೊಂಡ. ಸೊ ಒಳ್ಳೇದಾಗ್ಲಿ ವಿನುಗೆ, ಎಂಟೈರ್ ಟೀಮ್ಗೆ ಒಳ್ಳೇದಾಗ್ಲಿ. ಐ ಜಸ್ಟ್ ವಿಶ್ ಆಲ್ ದ ವೆರಿ ಬೆಸ್ಟ್ ಫಾರ್ ಒಂದು ಸರಳ ಪ್ರೇಮ ಕಥೆ. ಹೆಪೆಪ್ ಹೆಪೆಪ್ ಹೆಪೆಪ್. ಥ್ಯಾಂಕ್ ಯು.